ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಸಾಮಾನ್ಯವಾಗಿ ಅಕ್ಕಿಯಿಂದ ದೋಸೆ ಮಾಡ್ತಾರೆ, ಕೆಲವೊಮ್ಮೆ ರಾಗಿಯಿಂದನೂ ದೋಸೆ ಮಾಡ್ತಾರೆ. ನಾನಿಲ್ಲಿ ಇವತ್ತು ರಾಗಿ ಬಳಸ್ಕೊಂಡು ದೋಸೆ ಮಾಡ್ತಾ ಇದ್ದೀನಿ. ರಾಗಿ ದೋಸೆಗೆ ರಾಗಿ ಹಿಟ್ಟನ್ನ ಬಳಸ್ಕೊಂಡು ದೋಸೆ ಮಾಡ್ತಾರೆ ಅಥವಾ ರಾಗಿನೇ ಬಳಸ್ಕೊಂಡು ದೋಸೆ ಮಾಡ್ತಾರೆ. ನಾನಿವತ್ತು ರಾಗಿ ಹಿಟ್ಟನ್ನ ಬಳಸ್ಕೊಂಡು ದೋಸೆ ಮಾಡ್ತಾ ಇದ್ದೀನಿ. ಫಸ್ಟ್ ನಾನಿಲ್ಲಿ 1 ಲೋಟ ಅಕ್ಕಿ, ಅರ್ಧ ಲೋಟ ಉದ್ದಿನ ಬೇಳೆನ ಚೆನ್ನಾಗಿ ಒಂದು 4-5 ಸಾರಿ ನೀಟಾಗಿ ತೊಳ್ಕೊಂಡು 5ರಿಂದ 6 ಗಂಟೆ ಟೈಮು ನಾನು ಸೋಕ್ ಮಾಡ್ಕೊಂಡಿದ್ದೀನಿ. ಅದಾದ ನಂತರ ನಾನು ಅಕ್ಕಿ ಹಿಟ್ಟನ್ನ ಹೇಗೆ ಗ್ರೈಂಡ್ ಮಾಡ್ಕೊತೀವಿ ಅದೇ ರೀತಿ ಒಂದು ಮಿಕ್ಸರ್ಗೆ ಹಾಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೊಂಡೆ. ಈ ಥರ ಅಕ್ಕಿ ರುಬ್ಕೊಳ್ಬೇಕಾದ್ರೇ ನಾವು ರಾಗಿ ಹಿಟ್ಟನ್ನ ಮಿಕ್ಸ್ ಮಾಡಿಕೊಂಡು ರುಬ್ಕೊಬೋದು. ಇಲ್ಲ ಅಂತಂತ ಹೇಳಿದ್ರೆ ಇದಿಷ್ಟನ್ನು ರುಬ್ಬಿ ಆದ ನಂತರ ಇದಕ್ಕೇನೆ ರಾಗಿ ಹಿಟ್ಟು ಹಾಕಿ ಮಿಕ್ಸ್ ಮಾಡ್ಕೊಬೋದು. ನಾನು ರಾಗಿ ಹಿಟ್ಟನ್ನ ಏನು ರುಬ್ಬಿ ಇಟ್ಕೊಂಡಿದ್ದೆ ಅಕ್ಕಿ ಹಿಟ್ಟು ಅದ್ರ ಜೊತೆಗೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡಬೇಕಾದ್ರೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನೀಟಾಗಿ 1 ಗಂಟೆ ಇಲ್ದಂಗೆ ನೀಟಾಗಿ ಮಿಕ್ಸ್ ಮಾಡಿ ಬಿಡಬೇಕು. ಈ ಥರ ಕೈಯಲ್ಲಿ ಮಿಕ್ಸ್ ಮಾಡಬೇಕಾದ್ರೆ ಗಂಟು ಇರುತ್ತೆ ಅಂತಂತ ಹೇಳಿದ್ರೆ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೋದು. ಈ ಥರ ರಾಗಿ ಹಿಟ್ಟು ಮಿಕ್ಸ್ ಮಾಡ್ಕೋಬೇಕಾದ್ರೇ ನಮ್ಗೆ ಎಷ್ಟು ಉಪ್ಪು ಬೇಕು ಅಷ್ಟು ಉಪ್ಪನ್ನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಹಾಗೆ ತಿಕ್ಕಾಗಿ ದೋಸೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ನೀರು ಜಾಸ್ತಿ ಆಗಿ ತೆಳುವಾದರೆ ದೋಸೆ ನೀಟಾಗಿ ಬರೋದಿಲ್ಲ. ಸೊ ಹಾಗಾಗಿ ಆದಷ್ಟು ಮಂದವಾಗೇನೆ ಕಲಿಸ್ಕೊಬೇಕು. ಬೆಳಿಗ್ಗೆ ಬೇಕಾದರೆ ನಾವು ನೀರು ಹಾಕೊಂಡು ತೆಳು ಮಾಡ್ಕೊಬೋದು. ಸಾಯಂಕಾಲ 7 ಗಂಟೆಯಲ್ಲಿ ನಾನು ಇದನ್ನು ರುಬ್ಬಿ ಇಟ್ಟಿದ್ದು ಬೆಳಿಗ್ಗೆ 8 ಗಂಟೆನಲ್ಲಿ ಇದನ್ನು ತೆಗೆದಿಟ್ಟಿದ್ದೆ. ಈ ಥರ ನೀಟಾಗಿ ಫರ್ಮೆಂಟೇಷನ್ ಚೆನ್ನಾಗಾಗಿತ್ತು. ಸ್ವಲ್ಪ ಗಟ್ಟಿ ಆಯಿತು ಅಂತ ಹೇಳಿ ಒಂದು ಅರ್ಧ ಲೋಟ ಅಷ್ಟು ನೀರು ಹಾಕಿ ದೋಸೆ ಅದಕ್ಕೆ ಸರಿಯಾಗಿ ಕಲಿಸ್ಕೊಂಡು ದೋಸೆನ ಬಿಟ್ಟಿದ್ದೆ. ನಾವು ರಾಗಿ ರೊಟ್ಟಿ ಏನಾದರೂ ಮಾಡಿದ್ರೆ ಸ್ವಲ್ಪ ಮಂದವಾಗಿರುತ್ತೆ, ನೀಟಾಗಿ ಬೆಂದಿರೋದಿಲ್ಲ. ಹಾಗಿದ್ದಾಗ ನಾವು ಈ ಥರ ದೋಸೆ ಮಾಡಿಕೊಂಡ್ರೆ ತೆಳುವಾಗಿ ನೀಟಾಗಿ ಆರಾಮಾಗಿ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ನಾನು ರಾಗಿ ದೋಸೆ ಮಾಡ್ಕೊತೀನಿ. ಯಾವಾಗಲೂ ಅಕ್ಕಿ ದೋಸೆ ಮಾಡೋದಕ್ಕಿಂತ ಈ ಥರ ಅವಾಗವಾಗ 1-2 ಸಾರಿ ರಾಗಿ ದೋಸೆನೂ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಟೇಸ್ಟ್ ಕೂಡ ಹಾಗೇನೆ ರೊಟ್ಟಿ ಥರ ಬಂದಿರಲ್ಲ, ದೋಸೆ ಥರ ಸಾಫ್ಟಾಗಿ ಚೆನ್ನಾಗಿ ಬಂದಿರುತ್ತೆ. ಹಾಗೆ ರಾಗಿ ದೋಸೆಗೆ ಕಾಂಬಿನೇಷನ್ ಆಗಿ ನಾನು ಕಡಲೆಕಾಯಿ ಚಟ್ನಿನ ಮಾಡ್ಕೊಂಡಿದ್ದೆ. ಕಡಲೆಕಾಯಿ ಚಟ್ನಿ ಅಂತೂ ಎಲ್ರಿಗೂ ಆಲ್ ಟೈಮ್ ಫೇವ್ರೆಟ್ ಚಟ್ನಿ ಆಗಿರುತ್ತೆ. ಯಾವುದೇ ಚಟ್ನಿ ಯಾವುದೇ ಪಲ್ಯ ಮಾಡಿದ್ರೂ ಕಡಲೆಕಾಯಿ ಚಟ್ನಿ ಇದ್ರೆ ಆರಾಮಾಗಿ ತಿನ್ಬೋದು. ಇನ್ನು ರಾಗಿ ದೋಸೆನ ಪೂರ್ತಿ ಪ್ರಮಾಣದಲ್ಲಿ ರಾಗಿ ಯೂಸ್ ಮಾಡ್ಕೊಂಡು ಮಾಡಿದ್ರೂ ಚೆನ್ನಾಗಿರುತ್ತೆ. ಅದು ಆರೋಗ್ಯಕ್ಕೆ ಒಳ್ಳೇದು ಕೂಡ ಹೌದು. ಆ ಥರ ಪೂರ್ತಿ ಹಿಟ್ಟಾಗಿ ಒಂದ್ಸಾರಿನೂ ನಾನು ಟ್ರೈ ಮಾಡಿಲ್ಲ. ನೆಕ್ಸ್ಟ್ ಟೈಮ್ ನಾನು ಒಂದ್ಸರಿ ಟ್ರೈ ಮಾಡಿ ನೋಡಬೇಕು ಹೇಗೆ ಬರುತ್ತೆ ಅಂತ ಹೇಳಿ. ನಾನು ಇವತ್ತು ಮಾಡಿದ ರಾಗಿ ದೋಸೆ ಅಂತೂ ಸೂಪರ್ ಸಾಫ್ಟ್ ಆಗಿ ಬಂದಿತ್ತು. ಯಾರಿಗಾದರೂ ಇಂಟ್ರೆಸ್ಟ್ ಇದ್ರೆ ಒಂದ್ಸರಿ ರಾಗಿ ದೋಸೆನ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬಂದಿರುತ್ತೆ. ಇನ್ನು ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ನ ಕೊಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.